ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಭ್ರಮಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಮಾಲ್ ವೀಡಿಯೋ ಮಾಡ್ತಾ ಇದ್ದೀನಿ. ಏನಂತ ಅಂದರೆ ಗೆಟ್ ರೆಡಿ ವಿತ್ ಮೀ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ನಾನು ಸ್ವಲ್ಪ ಹೊರಗಡೆ ಹೋಗೋದಿದೆ. ಸೊ ಬನ್ನಿ ನಾನು ಹೇಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ಎಸ್, ದಿಸ್ ಈಸ್ ಮೈ ಔಟ್ಫಿಟ್. ಸ್ಟ್ರೈಟ್ನಿಂಗ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ನಾನು ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಕಾಣಿಸೋಣ ಅಂತ ಮಾಡ್ಕೊತಾ ಇದ್ದೀನಿ. ನಂದು ಹೇರು ಫುಲ್ ವೇವ್ಸ್ ಜಾಸ್ತಿ ಆಗಿತ್ತು. ಮತ್ತು ಹಾಗೆ ಏನಂದರೆ ಲೈಕ್ ನಾನು ಬಿಫೋರ್ ಮಾಡಿಸಿದ್ದೀನಿ, ಮೋರ್ ದೆನ್ 4 ಟೈಮ್ಸ್ ಮಾಡಿಸಿದ್ದೀನಿ. ಒಂದ್ಸಲ ಸ್ಟ್ರೈಟ್ನಿಂಗ್, ಒಂದ್ಸಲ ಸ್ಮೂತ್ನಿಂಗ್, ಲಾಸ್ಟ್ ಟೈಮ್ ನ್ಯಾನೋಪ್ಲಾಸ್ಟಿ ಎಲ್ಲ ಮಾಡಿಸಿದ್ದೀನಿ. ಬಟ್ ಏನಂದರೆ ಪಾಪು ಇರೋದ್ರಿಂದ ಸರಿಯಾಗಿ ಮೇಂಟೈನ್ ಮಾಡಿದಿರ ಹಾಳಾಗಿದೆ ಹೇರು. ಅಗೇನ್ ಮಾಡಿಸ್ಬೇಕು ಅಂಟಿಲ್ ಯಾವುದಿದು, ಎಸ್, ಐಕಾನಿಕ್ ಪ್ರೊಫೆಷ್ನಲ್ ಗ್ಲ್ಯಾಮ್. ಸೊ ಹೇರ್ ಫಾಲ್ ಆಗಲ್ಲ ಇದರಲ್ಲಿ ಅಂತ ಎಲ್ಲ ಏನಿಲ್ಲ, ಇದರಲ್ಲೂ ಆಗುತ್ತೆ. ಬಟ್ ಆದ್ರೂ ನಾವು ಬಿಡಬೇಕಲ್ಲ. ಆ್ಯಕ್ಚುಲಿ ಲೋಟಸ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಅನ್ಕೋಬೋದು ಇದೇನು ಲಾಸ್ಟ್ ಟೈಮು ಪಿಲಿಗ್ರಾಮ್ ಅವ್ರು ತೋರಿಸಿದ್ರು, ಹಾಗೇನು ಇದನ್ನೇ ಮತ್ತೆ ಹಾಕೋತಿದ್ದಾರೆ, ಲೈಕ್ ಏನೋ ಬೇರೆ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದಾರೆ ಅಂತ. ಆ್ಯಕ್ಚುಲಿ ಇದು ನಂದು ಪ್ರೀವಿಯಸ್, ಅಂದರೆ ಲೈಕ್ ಏನು ಹೇಳ್ತಾರೆ, ಬಿಫೋರ್ ನಾನು ಅವಾಗೆಲ್ಲ ಶೂಟಿಂಗ್ ಹೋಗುವಾಗ ಆಚೆ ತುಂಬ ಇರುತ್ತೆ ಶೂಟ್ ಟೈಮ್, ಔಟ್ಡೋರ್ ಶೂಟ್ ಅಂತ ಅಂದ್ಬಿಟ್ಟು ಇದನ್ನೇ ಅಪ್ಲೈ ಮಾಡ್ಕೊತಾ ಇದ್ದೆ ನಾನು. ಬಟ್ ಇವಾಗ ಸ್ವಲ್ಪ ಎಲ್ಲ ಅಪ್ಡೇಟ್ ಆಗಿ ಏನಾದರೂ ಹೊಸದಾಗಿ ಟ್ರೈ ಮಾಡೋಣ, ಫೇಸ್ ಏನೋ ಫುಲ್ಲು ಗ್ಲೋ ಆಗಿಬಿಡ್ಲಿ ಅಂತೆಲ್ಲ ಟ್ರೈ ಮಾಡಿದೆ. ಟು ಬಿ ಹಾನೆಸ್ಟ್ ನನಗೆ ಏನೂ ವರ್ಕೌಟ್ ಆಗಿಲ್ಲ. ಪಿಲಿಗ್ರಾಮ್ ಅವರ ಏನೋ ಕ್ರೀಮು ಇದು, ಮತ್ತು ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಆ್ಯಕ್ಚುಲಿ ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಗಿಲ್ಲ. ಸೊ ಅದನ್ನ ಕ್ವಿಟ್ ಮಾಡಿ ಅಗೇನ್ ಮತ್ತೆ ಇದೇ ಲೋಟಸ್ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ವೆದರ್ ಹಾಳಾಗಿದೆ, ನೀವೇಗೂ ನೋಡ್ತಿದ್ದೀರಲ್ಲ ಎಷ್ಟು ಬಿಸಿಲಿದೆ ಅಂತ. ಸೊ ಕಂಪ್ಲೀಟ್ ಟ್ಯಾನ್ ಆಗಿದ್ದೀನಿ ಆಲ್ರೆಡಿ. ನಾನು ಲಾಸ್ಟ್ ವೀಡಿಯೋಲಿ ನೋಡಿದ್ದೀರಾ, ಮುನಿಗೆ ಹೋಗಿ ಎಲ್ಲ ಊರಲ್ಲೆಲ್ಲ ಫುಲ್ ಟ್ಯಾನ್ ಆಗಿದೆ. ಸೊ ಅದಕ್ಕೆ ಇವಾಗ ಆಚೆ ಹೋಗ್ತಿದ್ದೀನಲ್ಲ ಅಂತ ಸೊ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಹಾಕೊತಿದ್ದೀನಿ ಲೋಟಸ್ ಅವ್ರದ್ದು. ಎಸ್, ಅಗೇನ್ ಒಂದು ಕ್ರೀಮ್ ಅಪ್ಲೈ ಮಾಡಿದೆ. ಇದು ನಾರ್ಮಲ್ ಕ್ರೀಮು, ಬೇರೆ ಏನಿಲ್ಲ, ಹಿಮಾಲಯ ಅವ್ರದ್ದು. ಯಾಕಂದರೆ ನನಗೆ ಬೇರೆ ಯಾವುದೇ ಅಂದರೆ ಲೈಕ್ ಯಾವ ಥರ ಹೇಳಿ, ಬೇರೆ ಇದೆಲ್ಲ ಯಾವುದು ಸೆಟ್ ಆಗ್ತಾಯಿಲ್ಲ ನನ್ನ ಫೇಸ್ಗೆ. ಸ್ವಲ್ಪ ಲೋಕಲ್ ಫೇಸ್ ಆಗಿಬಿಡಿದೆ ನಂದು. ಎಸ್, ಕಾಂಪ್ಯಾಕ್ಟ್ ಫೌಂಡೇಶನ್ ಅಂತಲೇ ಹೇಳ್ಬೋದು, ಮ್ಯಾಕ್. ಇದೊಂದೇ ಪ್ರಾಡಕ್ಟು ನಾನು ಮೋರ್ ದೆನ್ ಒಂದು 8 ಇಯರ್ಸಿಂದ ಯೂಸ್ ಮಾಡ್ತಿರೋದು. ಬೇರೆ ಯಾವ ಫೌಂಡೇಶನ್ನು ನಾನು ಅಪ್ಲೈ ಮಾಡಲ್ಲ. ಯಾಕಂದರೆ ನನಗೆ ಮ್ಯಾಕ್ ಬಿಟ್ಟು ಬೇರೆ ಯಾವ ಪ್ರಾಡಕ್ಟ್ ಹಾಕಿದ್ರು ಪಿಂಪಲ್ಸ್ ಬರೋದು, ರ್ಯಾಷಸ್ ಆಗೋದು, ಮತ್ತು ಒಂಥರ ಸ್ಕಿನ್ ಕಂಪ್ಲೀಟ್ಲಿ ಹಾಳಾಗೋದೆಲ್ಲ ಆಗ್ತಿತ್ತು. ಆ್ಯಕ್ಚುಲಿ ಮಿಡಲ್ ಟ್ರೈ ಮಾಡಿದ್ದೆ ನಾನು, ಬೇಬಿ ಏನೋ ನಾನು ಬಾಣಿತನ ಟೈಮಲ್ಲಿ ವರ್ಕೌಟ್ ಆಗಿಲ್ಲ. ಬಟ್ ಅದಕ್ಕೆ ಮತ್ತೆ ಅಗೇನ್ ನಾನು ಮ್ಯಾಕ್ಗೆ ಬಂದೆ. ಇಟ್ಸ್ ಮೋರ್ ದೆನ್ 8 ಇಯರ್ಸ್ ಮೇಲೆ ಆಯಿತು ನಾನು ಇದನ್ನು ಸ್ಟಾರ್ಟ್ ಮಾಡಿ. ಈ ಪ್ರಾಡಕ್ಟ್ ಬಿಟ್ಟು ನನಗೆ ಬೇರೆ ಯಾವುದೇ ಬೇರೆ ಫೌಂಡೇಶನ್ ಕಾಂಪ್ಯಾಕ್ಟು ನನಗೆ ನನ್ನ ಒಂದು ಫೇಸ್ಗೆ ಅಡ್ಜಸ್ಟ್ ಆಗ್ತಿಲ್ಲ. ಸೊ ಫಾರ್ ಎವರ್ ಮ್ಯಾಕ್. ನಿಮಗೆ ತುಂಬ ಜನ ಹೇಳ್ತಾರೆ ನಿಮ್ಮ ಫೇಸ್ಗೆ ನೀವು ತುಂಬ ತಿಕ್ಕಾಗಿ ಹಾಕೋತೀರಾ, ಬೇಡ ಸ್ವಲ್ಪ ಸ್ಮಾಲಾಗಿ ಹಾಕೊಳ್ಳಿ ಚೆನ್ನಾಗಿ ಕಾಣುತ್ತೆ ಅಂತ. ಆ್ಯಕ್ಚುಲಿ ಹೌದು, ನೀವು ಹೇಳೋದು ನಿಜ. ಬಟ್ ನನಗೇನಂದರೆ ನನಗೆ ರೂಢಿಯಾಗಿ ಹೋಗ್ಬಿಟ್ಟಿದೆ ತಿಕ್ಕಾಗಿ ಹಾಕೊಂಡು. ತಿಕ್ಕಾಗಿ ಹಾಕೊಳ್ಳಿಲ್ಲ ಅಂದರೆ ನನಗೆ ಏನೋ ಕಳ್ಕೊಳಂಗೆ ಆಗುತ್ತೆ. ಸೊ ಪ್ಲೀಸ್ ಏನೋ ಅಂದ್ಕೊಬೇಡಿ. ಕೆಲವು ಜನ ರೆಫರ್ ಮಾಡಿದ್ದೀರಾ ನನಗೆ, ಸೊ ಅವ್ರಿಗೆ ಹೇಳ್ತಿದ್ದೀನಿ, ನನಗೆ ಈ ಥರನೇ ತಿಕ್ಕಾಗಿದ್ರೇ ನನಗೆ ಇಷ್ಟ ಆಗೋದು. ಎಸ್, ನನ್ನ ಫೇಸು ಸ್ವಲ್ಪ ಮೊದಲೇ ಚಬ್ಬಿ ಇರೋದ್ರಿಂದ ಐಬ್ರೋ ಸ್ಮಾಲ್ ಆಗಿಬಿಟ್ರೆ ಕಂಪ್ಲೀಟ್ ಏನೋ ಒಂಥರ ಅನಿಸುತ್ತೆ. ಸೊ ಅದಕ್ಕೆ ಎಸ್, ಐಬ್ರೋ ಪೆನ್ಸಿಲ್ ಇದನ್ನೇ ನಾನು ಯೂಸ್ ಮಾಡೋದು, ಬೇರೆ ಏನೇನು ಯೂಸ್ ಮಾಡಲ್ಲ. ಆ್ಯಕ್ಚುಲಿ ನ್ಯೂಡ್ ಅವ್ರದ್ದು ಏನೋ ಒಂದು ಕಂಪ್ನಿಯಿಂದ ನಾನು ಇದು ಏನು ಹೇಳ್ತಾರೆ ಐ ಲ್ಯಾಶಸ್ ಯೂಸ್ ಮಾಡ್ತೀನಿ. ಯಾಕಂದರೆ ನಿಮಗೆ ಗೊತ್ತು, ತುಂಬ ಡಾರ್ಕ್ ಸರ್ಕಲ್ಸ್ ಆಗಿಬಿಡುತ್ತೆ ಆಫ್ಟರ್ ಬೇಬಿ. ಈ ಮಕ್ಕಳು ಮಲ್ಗೋವರೆಗೂ ನಾವು ಮಲ್ಗಂಗಿಲ್ಲ, ಅವ್ರು ಬಿಟ್ಟು ಮಲ್ಗೋಕ್ಕಾಗಲ್ಲ. ಸೊ ಲೇಟಾಗಿ ಮಲ್ಕೊಂಡು ಕಂಪ್ಲೀಟ್ ನೋಡಿ ಐಸ್ ಎಲ್ಲ ಫುಲ್ಲು ಡಾರ್ಕ್ ಸರ್ಕಲ್ ಜಾಸ್ತಿ ಆಗಿಬಿಟ್ಟಿದೆ. ನಾನು ಯಾವುದೇ ರೀತಿ ಬ್ರಷ್ ಯೂಸ್ ಮಾಡಲ್ಲ. ನನಗೆ ಐ ಆಮ್ ನಾಟ್ ಎ ಮೇಕಪ್ ಆರ್ಟಿಸ್ಟ್. ನನಗೆ ನಿಜವಾಗ್ಲೂ ಮೇಕಪ್ ಅಷ್ಟೊಂದು ಮಾಡ್ಕೊಳ್ಳೋದಕ್ಕೆ ಬರಲ್ಲ. ಸುಮ್ಮನೆ ಏನು ಮಾಡ್ಕೊತೀನೋ ನಿಮ್ಗೆ ಅದೊಂದು ವೀಡಿಯೋ ಮುಖಾಂತರ ತೋರಿಸೋಣ ಅಂತ ಮಾಡ್ತಿದ್ದೀನಿ ಅಷ್ಟೇ. ನಾನೇನು ಬ್ರಷಸ್ ಎಲ್ಲ ಯೂಸ್ ಮಾಡಲ್ಲ, ಜಸ್ಟ್ ಏನು ಹೇಳ್ತಾರೆ ಫಿಂಗರ್ಸಲ್ಲಿ ಅಷ್ಟೇ ಅಪ್ಲೈ ಮಾಡ್ಕೊತೀನಿ. ನಂಗೆ ಅದು ಕೂಡ ಕಂಪ್ಲೀಟಾಗಿ ಬರಲ್ಲ. ಸುಮ್ಮನೆ ಏನೋ ಡಾರ್ಕ್ ಸರ್ಕಲ್ನೆಲ್ಲ ಏನು ಹೇಳ್ತಾರೆ ಕವರಪ್ ಮಾಡೋಣ ಅಂತ ಯೂಸ್ ಮಾಡ್ತಿದ್ದೀನಿ.
ತುಂಬ ಜನ ವೀಡಿಯೋ ನೋಡಿದ್ದೀನಿ, ಲಿಪ್ಸ್ಟಿಕ್ನೇ ಫುಲ್ ಡಿಫ್ರೆಂಟ್ ಆಗೆಲ್ಲ ಹಾಕ್ಕೊಂಡು ಏನೋ ಪೋಸ್ ಮಾಡ್ತಾರೆ. ನನಗೂ ಅನ್ಸುತ್ತೆ ಹಂಗೆಲ್ಲ ಮಾಡಬೇಕಂತ, ಬಟ್ ಬರಲ್ಲ. ಎಸ್, ಇದು ಏನು ಹೇಳ್ತಾರೆ, ಝೂಡಿಯೋಯಿಂದ ಶಾಪ್ ಮಾಡಿದ್ದಿದ್ದು. ಬಿಫೋರ್ ನಾನು ಮ್ಯಾಕ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೆ. ನಂಗೆ ಆ್ಯಕ್ಚುಲಿ ಲಿಪ್ ಲೈನರ್ ಎಲ್ಲ ಹಾಕೋಬೇಕಂತ ಆಸೆ, ಬಟ್ ನನಗೆ ಬರೋದಿಲ್ಲ, ಕಲ್ತ್ಕೊಬೇಕು. ಏನೋ ಸಿಂಪಲ್ಲಾಗಿ ಸುಮ್ಮನೆ ಆಚೆ ಹೋಗ್ಬೇಕಲ್ಲ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಪರ್ಫ್ಯೂಮ್ ಖಾಲಿ ಆಗೋಗಿದೆ. ಸೊ ಪರ್ಫ್ಯೂಮ್ ಖಾಲಿ ಆದಾಗ ಏನು ಮಾಡ್ತೀನಿ ಅಂದರೆ, ನನ್ನ ಹಸ್ಬೆಂಡ್ ಪರ್ಫ್ಯೂಮ್ನ ಯೂಸ್ ಮಾಡ್ತೀನಿ. ನೀವು ಯಾರಾದರೂ ಇದೇ ಥರ ಮಾಡ್ತೀರಾ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಗರ್ಲ್ಸ್ ಪರ್ಫ್ಯೂಮ್ಗಿಂತ ಬಾಯ್ಸ್ ಪರ್ಫ್ಯೂಮೇ ಇಷ್ಟ ಆಗೋದು. ಆ್ಯಕ್ಚುಲಿ ಗುಚ್ಚಿ ಅವ್ರದ್ದು ಸ್ಮೆಲ್ ಅಂತೂ ಸಕ್ಕತ್ತಾಗಿದೆ, ಕಳ್ದೇ ಹೋಗ್ಬಿಡ್ತೀವಿ ಸ್ಮೆಲ್ಗೆ. ಹೇರ್ ಸ್ಟೈಲ್ ಹಿಂಗೆ ಫ್ರೀ ಬಿಡಲ ಇಲ್ಲ ಹೆಂಗೆ ಮಾಡಲಿ ಅಂತ ಗೊತ್ತಾಗ್ತಾಯಿಲ್ಲ. ಚೆನ್ನಾಗಿದೆಯಾ ಇದು, ಹಿಂಗೆ ಇರಲಿನ ಹಿಂಗೆ ಮಾಡಲ, ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ಹೇರ್ಸ್ ಅಂತೂ ಫುಲ್ಲು ಹಾಳಾಗಿರೋದ್ರಿಂದ ಏನು ಹೇರ್ ಸ್ಟೈಲ್ ಮಾಡಬೇಕಂತಲೇ ಗೊತ್ತಿಲ್ಲ. ನೀವು ನೋಡ್ತಿರ್ಬೋದು, ತುಂಬ ಅಂದರೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ ನನಗೆ. ಚಂಚಡ್ಯಾನ್. ಎಸ್, ನಾನು ರೆಡಿಯಾಗಾಯಿತು, ನನ್ನ ಕ್ಯಾಬ್ ಕೂಡ ಬಂದಾಗಿದೆ, ಟೈಮ್ ಆಲ್ರೆಡಿ ಆಗೋಗಿದೆ. ಇವತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಕೂಡ ಹೇಳಿ, ಶೇರ್ ಮಾಡಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, lots of love. Please do subscribe my channel.